ಕಂಟೆ ಹೆಂಗ್ ಬೇಸು ಅಮ್ಮ ಸರಿಯಾಗಿರಲಿಲ್ಲ. ನುಗ್ಗೆ ಹೂವು ಒಳ್ಳೇದಲ್ವೇನಮ್ಮ? ನುಗ್ಗೆ ಇದು ಮಾತ್ರ ಚೆನ್ನಾಗೈತೆ. ನಾನು ವಾರಕ್ಕೊಂದ್ಸರಿ ಮಾಡ್ಕೊಡು ನುಗ್ಗೆ ಹೂವು. ಅಲ್ಲೋಡು ರಾಗಿ ರೊಟ್ಟಿ ತಿನ್ಕೊಂಡೆ ಬಿಟ್ಲು ನಿನ್ಕಿನ್ನ ಫಾಸ್ಟ್ ಅವಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನೋಡಿ ನಮ್ಮನೆಯವರು ಬೆಳಗ್ಗೆನೇ ರೊಟ್ಟಿ ಕಡ್ಡಿ ಇಟ್ಕೊಂಡು ಬೆಳಗ್ಗೆನೇ ಹೊರಟಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಎಲ್ಲಿಗೆ ಹೋಗ್ತಾ ಇದೀಯಪ್ಪ? ಇವತ್ತು ನುಗ್ಗೆ ಸೊಪ್ಪು ಪಲ್ಯ ಮಾಡೋಣ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಬರಕ್ಕೆ ಹೋಗ್ತಾ ಇದೀವಿ. ನಮ್ಮ ಮರದಲ್ಲಿ ಐತೆ, ಬಟ್ ನಮ್ಮನೇದು ನುಗ್ಗೆ ಎಲೆ ಐತೆ, ಸೊಪ್ಪಿಲ್ಲ. ಹೂವು ಬೇಕಂತ ಇವ್ರಿಗೆ, ಹೂವಿನಿಂದ ಏನಾದ್ರು ಮಾಡ್ಕೊಡ್ಬೇಕಂತೆ. ನಮ್ಮ ಮರದಲ್ಲಿ ಇನ್ನೂ ಹೂವಾಗಿಲ್ಲ, ಅಂದ್ರೆ ನಾವು ಮರಗಳೆಲ್ಲ ಸವರಿದ್ವಲ್ಲ, ಹಂಗಾಗಿ ನಮ್ಮ ಮರದಲ್ಲಿ ಹೂವು ಇಲ್ಲ. ಹಾಗಾಗಿ ಚೆನ್ನಾಗಿ ಹೂವು ಐತೆ. ಅಲ್ಲೊಂದು ಬಾರೆ ಐತಲ್ಲ, ಅಲ್ಲಿ ಒಂದು ಮರ ಐತೆ, ಅದು ನಮ್ದಲ್ಲ, ಬಟ್ ಅಲ್ಲಿ ಹೂವು ಇದಾವಂತೆ. ನಾನು ನೋಡಿಲ್ಲ, ಅದಕ್ಕೆ ಅಲ್ಲಿ ಕಿತ್ಕೊಂಬರೋಣ. ನನಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ. ಅದಕ್ಕೆ ರಾಗಿ ರೊಟ್ಟಿಗೆ ಅವ್ರಿಗೆ ನುಗ್ಗೆ ಹೂವಿನಲ್ಲಿ ಒಂದು ರೆಸಿಪಿ ಮಾಡ್ಕೊಡ್ಬೇಕಂತೆ ಏನಾದ್ರೂ. ಗೊಂಬೆ ನೀನು ಇಲ್ಲೇ ಇರು, ಬೇಡ. ಅವಳು ಓಡ್ತಾವಳು ನಮ್ಮ ಗೊಂಬೆ ಅಲ್ಲೋಡಿ. ಅವಳು ನಾನು ಒಂಟೆ ಅಂದರೆ ಅವಳು ಒಂಟ್ಲು, ಆದರೆ ನಮ್ಮನೆಯವ್ರು ಮಾತ್ರ ಹೋಗಲಿ, ಅವಳೆಲ್ಲೂ ಹೋಗಲ್ಲ. ನಾನೆಲ್ಲರೂ ಒಂಟ ಅಂದರೆ ನಾನು ಹಿಂದೆ ಒಂಟು ಬಿಡ್ತಾಳೆ. ಬೆಳಗ್ಗೆ ಹಾಲಿಸ್ಕೊಂಬರೋಕ್ಕೆ ಆಫ್ ಮಾಡತ್ಲಾಗೆ ಹೋಗೋಣ. ಇವತ್ತು ಬೆಳಗ್ಗೆನೇ ಕರೆಂಟ್ ಕೊಟ್ಟಿದ್ರು ಫ್ರೆಂಡ್ಸ್. ಇನ್ನೂ ನೀರು ಇಟ್ಕೋಬೇಕು ನಮ್ಮನೆಯವರು, ಇನ್ನು ಅಲ್ಲಿ ಬೇರೆ ಹೂವು ಕಿತ್ಕೊಂಬರ್ಬೇಕಲ್ಲ, ನುಗ್ಗೆ ಹೂವು, ಹಾಗಾಗಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟು ಹೋಯ್ತಾ ಇದ್ದೀವಿ. ನುಗ್ಗೆ ಹೂವು ಮತ್ತು ರಾಗಿ ರೊಟ್ಟಿ ಬೇಕಂತೆ ನಮ್ಮನೆಯವ್ರಿಗೆ. ನೋಡಿ ಬಗಸ್ಕೊಂಡಿದ್ದಾರೆ. ಹೆಣ್ಮಕ್ಳು ಬಗಸ್ಕೊಳ್ಳೋದು ಸಹಜ, ಗಂಡು ಮಕ್ಳು ನೋಡಿ ನನ್ನ ಗಂಡ ಏನಾರು ಒಂದೊಂದು ಹೇಳ್ತಾ ಇರ್ತಾರೆ. ನಾನೇ ಅಷ್ಟಾಗೇನು ಇದು ಮಾಡಲ್ಲ, ಅವರು ಏನಾರು ಒಂದು ಹೇಳ್ತಾನೆ ಇರ್ತಾರೆ, ನಂಗೆ ಹತ್ತಿನಂಗೆ ಆಯತ್ತೆ, ಇತ್ತಿನಂಗೆ ಆಯತ್ತೆ ಅಂತ. ನೋಡಿ ನೋಡಿ ನಮ್ಮ ಗೊಂಬೆನ ಅಲ್ಲೇ ಕಣ್ಣು ತಪ್ಪಿಸಿ ಬಂದಿದ್ದೀನಿ. ನುಗ್ಗೆ ಸೊಪ್ಪು ಇಬ್ನಿ ನುಗ್ಗೆ ಸೊಪ್ಪು ಅದೇನೋ ಹೇಳ್ತಾರೆ. ನುಗ್ಗೆ ಹೂವು ಯಾರು ತಿಂತೀರಾ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಮನೇಲಿ ನುಗ್ಗೆ ಸೊಪ್ಪಲ್ಲಿ ಏನಾರು ಒಂದೊಂದು ಮಾಡ್ಕೊಂಡು ತಿಂತಾನೆ ಇರ್ತೀವಿ. ನುಗ್ಗೆ ಸೊಪ್ಪು, ನುಗ್ಗೆ ಹೂವಿನಲ್ಲಿ ಹೂವು ಯಾರು ಕೊಡಲ್ಲ. ಯಾಕೆ ಅಂತ ಅಂದರೆ ಕಾಯಿ ಆಯ್ತವೆ ಅಂತ ಅಂದ್ಬಿಟ್ಟು ಯಾರು ಹೂವು ಕೊಡಲ್ಲ. ಜಾಸ್ತಿ ನುಗ್ಗೆ ಹೂವು ಎಲ್ಲೂ ಕಾಣಲ್ಲ ಇವಾಗೆಲ್ಲ. ಅಲ್ಲೊಂದು ಕಾಡಿನಲ್ಲಿ ತೋಟದಲ್ಲಿ ಹಾಕಿದ್ದಾರೆ, ಅದನ್ನ ಇಟ್ಕೊಂಡ್ಬರೋಣ ಅಂತ ಹೋಯ್ತಾ ಇದ್ದೀವಿ. ಬನ್ನಿ, ಅವ್ರೇನಾದ್ರು ವಿಡಿಯೋ ನೋಡ್ಬೇಕು, ನಮ್ಮನ್ನ ಎದುರಿಸ್ತಾರೆ. ನಾವೇನು ಅಯ್ಯೋ ಓಡೆ ಬಂದ್ಲು, ಕಣ್ ತಪ್ಸ್ ಬಂದಿದ್ದೆ ಅಲ್ಲೋಡಿಲಿ, ಓಡೆ ಬಂದ್ಲು ಇಲ್ಲಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಓಡಾಡೋಕ್ಕೆ ಭಯ ಯಾಕೋ ಇತ್ತೀಚೆಗೆ. ಇಲ್ಲಿ ಏನು ಕತೆಕಿರ್ಬ ಈಗಲೇನರಿ, ನಾನಂತೂ ಇತ್ತೀಚೆಗೆ ಈ ಕಡೆಗೆ ಬಂದೇ ಇಲ್ಲ ಬಿಡಿ. ಜೊತೆ ಕರ್ಕೊಂಡು ನಮ್ಮ ಗೊಂಬೆ ಇದ್ರೆ ಧೈರ್ಯ ಅಂತ. ಅಮ್ಮ ಅಂತಾವಳೆ. ಅವ್ನು ನೋಡಿರ ಅಲ್ಲಿ ಬುಡ್ಕತಾವನೆ. ನನ್ನನ್ನು ಬಿಡದಲ್ಲೇ ಹೋಯ್ತಾರೆ ಅಂತ ಅಂದ್ಬಿಟ್ಟು ಬಡ್ಕೊಂಡು ಹೋಗ್ತಾನೆ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು. ಗೊಂಬೆ ನೋಡಿ ಹೆಂಗೆ ಓಡ್ತಿದ್ದಾಳೆ. ನಮ್ಮನೆಯವ್ರು ಅಲ್ಲಿ ಓಡ್ತಿದ್ದಾರೆ, ನನಗಂತೂ ಅವ್ರ ಸ್ಪೀಡಲ್ಲಿ ಓಡೋಕ್ಕಾಗ್ತಾ ಇಲ್ಲ. ಓಡ್ತಾ ಕೂತಾರೆ ಅವರಂತೂ. ನಮ್ಮ ಗೊಂಬೆ ಕಣ್ಣು ತಪ್ಸಿ ಬಂದಿದ್ದೀನಿ, ಆದರೂ ಓಡಿ ಬಂದಿದ್ದಾಳೆ ನೋಡಿ. ಅಲ್ಲೇ ಇರೋದು ನುಗ್ಗೆ ಹೂವು. ಓಡು 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 ಬೇಗ, ಓಡು ಓಡು ಓಡು. ನಿಮ್ಮಪ್ಪ ಓಡ್ತೈತೆ, ಓಡು ಓಡು ಓಡು. ಎಲ್ಲ ಬರ್ಬೇಕು ಇವಳು ನೋಡಿ ಹೆಂಗೆ ಬಂದವಳೆ ಅಂತ. ಅವ್ರ ಅಮ್ಮ ಎಲ್ಲೋಯ್ತದೆ, ಇವಳು ಅಲ್ಲೇ ಹೋಗ್ಬೇಕು ನೋಡಿ. ಇಲ್ಲೆಲ್ಲ ಮಣ್ಣು ತೆಗ್ಸಿದ್ದಾರೆ, ಗುಂಡಿ ಹೊಡ್ಸಿ. ನಮ್ಮನೇಲಿ ಹೊತ್ತಕ್ಕೆ ಜಾಗ ಇಲ್ದಲ್ಲೇ ಹತ್ತವ್ರಿ. ನನಗಂತೂ ಈ ಜಾಗಕ್ಕೆ ಹತ್ತಕ್ಕಾಗಲ್ಲ. ನೀವು ಹೋಗ್ಬಿಟ್ಟು ಬನ್ನಿ. ಆಗಲ್ಲ ಕಣಪ್ಪ, ಬಿದ್ದಿದ್ದು ನಾನು. ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತಿದ್ದೀನಿ ವಾಪಸ್ಸು. ಇಲ್ಲಿ ನೋಡಿ, ಅಲ್ಲೇ ನುಗ್ಗೆ ಹೂವು ಕಾಣಿಸ್ತಿದೆಯಾ? ಝೂಮ್ ಹಾಕ್ತೀನಿ ರೀ. ಅಲ್ಲಿ ನೋಡಿ,
ಅಲ್ಲೇ ಇದೆಯಲ್ಲ ಅದೇ ಮರ, ನುಗ್ಗೆ ಹೂವಿನ ಮರ. ನಮ್ಮನೆಯವ್ರ ಸೆಡ್ರೊಳಗೆ ಹೋಗಲಿ, ಅಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್. ನನಗೆ ಈ ಮರ ಐತಲ್ಲ, ಇದು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸೀಗೆ ಸೊಪ್ಪು ಅಂತಾರಲ್ಲ, ಸಾರಿಗೆ ಹಾಕ್ತಾರಲ್ಲ, ಆ ಮರನ ಕಾಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ನಮ್ಮ ಕಡೆ ಯಾರೂ ಅದನ್ನು ಮಾಡಲ್ಲ ನೋಡಿ. ಇದೇನಾ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೇನಾ ಗೊತ್ತಿದ್ದವರು ಕಾಮೆಂಟ್ ಮಾಡಿ. ಅದೇ ಸೀಗೆ ಸೊಪ್ಪು ಅಂತಾರಲ್ಲ, ಸಾಂಬಾರು ಮಾಡ್ತಾರಲ್ಲ ಬಸ್ಸಾರು, ಅದು ಇದೇ ಗಿಡನ ಕಾಮೆಂಟ್ ಮಾಡಿ. ನೋಡಿ ನಮ್ಮನೆಯವ್ರು ಸೆಣಿತಿದ್ದಾರೆ. ನಡಿಯಪ್ಪ, ನುಗ್ಗೆಕಾಯಿ ಅವು ಚೆನ್ನಾಗಿವ. ಅಲ್ಲ ನಮ್ಮವು ಹೂ ಬಿಟ್ಟಾಗ ತಿನ್ನಕ್ಕೆ ನಾವು ಹೊಳ್ತೀವಿ. ಈಗ ಯಾರು ಕಿತ್ಕೊಳ್ತೀವಿ. ಗೊಂಬೆ ಕಮ್ ನಮ್ಮ ಗೊಂಬೆ ಇಲ್ಲಿ ಬಿಟ್ಟು ಹೋಗ್ಬಿಟ್ರೆ ಅಷ್ಟೇ. ಆಮೇಲೆ ಇಳಿಯೋದೇ ಕಷ್ಟ ಇಲ್ಲಿಂದ. ನಮ್ಮ ಗೊಂಬೆ ನನಗಿನ್ನ ಮುಂಚೆ ಓಡ್ತಾಳೆ. ಅಮ್ಮ ನೀನು ಬಂದರೆ ಬಾ, ಬಿಟ್ಟರೆ ಬಿಡು. ಇರಪ್ಪ, ಇಳಿಯೋದು ಬೇಡವೇನಪ್ಪ. ನಿನ್ನ ನೋಡಿ ನಮ್ಮನವ್ರಿಗೆ ಕೊಟ್ಟಿದ್ದೀನಿ ಸೊಪ್ಪು. ನಾನೇನು ಜೊತೆಗೆ ಎಲ್ಲ ಸೊಪ್ಪು ಪಪ್ಪು ಹಿಡ್ಕೊತಾವೆ ಅಂತ ಕರ್ಕೊಂಬಂದ್ರೆ ನಾನೇ ಬಂದು ಕಿತ್ಕೊಂಡು ಹೋಗೋಣಪ್ಪ. ಹಿಂಗೆ ಕೈ ಬಿಸ್ಕೊಂಡು ಬರೋದಾರೆ. ಆ ಸೊಪ್ಪು ನಾನು ಆಡಿಗೆ ಒಂದು ಕಡ್ಡಿ ಸೊಪ್ಪು ಕಿತ್ಕೊಂಡೆ, ಅದಂತೂ ಹೊಸಿ ಬರ ಇಲ್ಲ. ಅದು ನಮ್ಮ ಆಡು ಚೆನ್ನಾಗಿ ತಿಂತವೆ. ನಾನೇ ಹುಡುಗರು ಜವಣಿಗೆನೂ ನನಗೆ ಹೊಸಿದ್ಲು, ಈ ನುಗ್ಗೆ ಸೊಪ್ಪು ನನಗೆ ಹೊಸಿದ್ಲು. ನುಗ್ಗೆಕಾಯಿ ಚೆನ್ನಾಗೈತಾ? ಇದು ಬೇರೆ ಈ ಕಟ್ಟಲ್ಲಿ ಎಡಗೆ ನಮ್ಮ ಗೊಂಬೆನಲ್ಲಿ ಹೆಂಗೆ ಓಡ್ಬತ್ತಾಳೆ ಅವ್ರು ಬರ್ತಾ ಬಾರಪ್ಪ. ನಮ್ಗಿನ್ನ ಮುಂಚೆ ಈಗ ಹೋಗ್ಬಿಟ್ಟು ನುಗ್ಗೆ ಹೂವು ಎಲ್ಲ ಸೋಸ್ಕೊಂಡು ನುಗ್ಗೆ ಹೂವಿನಲ್ಲಿ ಒಂದು ರೆಸಿಪಿ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಬಂದು ರಾಗಿ ರೊಟ್ಟಿ ತಿನ್ನೋಂಗಾಗೈತೆ ನಮ್ಮ ಮನೆಯಲ್ಲಿ. ರಾಗಿ ರೊಟ್ಟಿ ಮಾಡ್ತೀನಿ. ಮತ್ತು ಮನೆ ಹತ್ರಕ್ಕೆ ಹೋಗಿ ಸಿಗ್ತೀವಿ ಫ್ರೆಂಡ್ಸ್. ನೋಡಿ ಬೇರೆ ತೋಟದಲ್ಲಿ ಇವತ್ತು ಕಳ್ತನ ಮಾಡಿದ್ದೀವಿ, ಗಂಡ ಹೆಂಡತಿ ಇಬ್ಬರನ್ನು. ಆ ಸೊಪ್ಪು ಐತಲ್ಲ, ಇದು ಆಡು ತಿನ್ಕೊಂಡ್ಬಿಡ್ತವೆ. ಇದು ಅವ್ರು ಓಡ್ಬತ್ತಾರಿಂದ ಬರ್ರಿ ನಡಿ ನಡಿ. ಈ ಸೊಪ್ಪು ಐತಲ್ಲ, ಇದು ಆಡು ಮಾತ್ರ ಸೂಪರಾಗಿ ತಿಂತ ನೋಡಿ. ಇದನ್ನ ಚೆನ್ನಾಗಿ ತಿಂತವೆ. ಕಟ್ಟಬೇಕಾಯ್ತು, ಇಲ್ಲಿ ದಾರ ಇತ್ತು ಒಂದು. ಇಲ್ಲಿ ನುಗ್ಗೆ ಸೊಪ್ಪು ಕಿತ್ಕೊಂಬಂದಿದ್ವಲ್ಲ ಸೋಸ್ತಾ, ಅವನು ಹಿಂದ್ಗಡೆ ಅಲ್ಲಿ ಕತ್ತು ತಿಂತವನೆ. ಇದು ಒಂದ್ಸಲಿ ಒಂದ್ಸಲಿ ಏನು ಮಾಡಿರ್ತಾರೆ, ಇದು ನೀರಿಗೆ ಹಾಕ್ತಲ್ಲಿ ಬೇಯಿಸ್ತಾನೆ, ಹಂಗೆ ಡೈರೆಕ್ಟ್ ಒಗ್ಗರಣೆ ಕೊಟ್ಟಿದ್ದು. ಹಂಗಾರೆ ಚೆನ್ನಾಗಿ ಬೆಂದಿರಲಿಲ್ಲ, ಅದಕ್ಕೆ ಇವತ್ತು ಬೇಯಿಸ್ಬಿಟ್ಟು, ಬೇಯಿಸಿದ್ರೆ ಚೆನ್ನಾಗಿರುತ್ತಲ್ಲ. ಒಂದ್ಸಲಿ ಬೇಯಿಸಿ ಮಾಡಿದ್ದೆ ಚೆನ್ನಾಗಿತ್ತು. ಅದಾದಮೇಲೆ ಹಾಂ ಬಿಸಿನೀರು ಇಕ್ಕಿದ ಹೂವೆಲ್ಲ ಚೆನ್ನಾಗಿತ್ತು ಸಲಿಕಂತ. ಹಾಂ ಅಲ್ಲ, ನಮ್ಮ ಬಿಟ್ಟಾಗ ಎಷ್ಟೋ ಸಲ ನಾವು ತಿನ್ನೋದೇ ಇಲ್ಲ. ಅಯ್ಯೋ ಆಡಿಷನ್ದಾಗ್ತೀವಿ. ಈಗ ಅದೇನಪ್ಪ ನಮ್ದು ಬರೀ ಎಲೆ ಆಗೈತಲ್ಲ, ಇನ್ನೂ ನಮ್ಮದು ಇನ್ನೂ 2 ತಿಂಗಳು ಬೇಕು ಹೂವು ಹಾಕಿ. 2-3 ತಿಂಗಳು ನಾವೆಲ್ಲ ಫುಲ್ಲು ಮರ ಎಲ್ಲ ಸಾವಿರ್ಬಿಟ್ಟಿದ್ದು, ಎಲ್ಲ ಸಾವಿರಿದ್ವಲ್ಲ. ಹಂಗಾಗಿ ಕಟ್ಬಿಡ ಕೊಡಲ್ಲ, ಕೊಡ್ಕೆ ಕಟ್ತೀನಿ. ಅದು ಎಲ್ಲ ಆಮೇಲೆ ಮಣ್ಗಾಯಿ ಕತ್ತವೆ, ದಾರ ತಂದು ಕಟ್ತೀನಿ. ಹಾಂ ಕಡ್ಡಿ ಹಾಕಿ ಕೊಡಿಲ್ಲ, ಕೊಡು ನಾನು ಹಾಕ್ತೀನಿ. ಕಡ್ಡಿ ಆದ್ರೆ ಇವಾಗ ಕಡ್ಕೊಂಡು ತಿಂದಾಗ್ತವೆ. ಎಲೆಯ ನಾನು ಸ್ಟಾರ್ಟಿಂಗ್ ಯಾವಾಗ ತಿಂದಿದ್ದೀನಿ ನುಗ್ಗೆ ಸೊಪ್ಪು ಅಂತಂದರೆ ನಿಮ್ಮೂರಲ್ಲೇ ಕಾಣ್ತಾರೆ. ನಾನು ಯಾವತ್ತೂ ತಿಂದಿರಲೇ ಇಲ್ಲ. ಅವಾಗ ಒಂದ್ಸಲಿ ಈ ನುಗ್ಗೆ ಸೊಪ್ಪು ಹೂವು ಹೇಳೋದೆಲ್ಲ ತಂದು ಅದಕ್ಕೆ ಮೊಟ್ಟೆ ಹಾಕಿ ನಮ್ಮ ಅಮ್ಮ ಮಾಡೋದು ಯಾವಾಗಲೂ ಮಾಡ್ತಾರದಲ್ಲ ಅವ್ರು. ನಿಮ್ಮ ಮನೆಯಿಂದ ಒಂದು ಒಳ್ಳೆ ನುಗ್ಗೆ ಮರ ಇತ್ತು ಮಾತ್ರ. ಅಯ್ಯೋ ಒಸಿ ಬಿಡ್ತಿರ್ಲಿಲ್ಲ ಅದರಲ್ಲಿ. ಕಿತ್ಕೊಂಡ್ಬಿಟ್ಟು ನಾವಂತೂ ಯಾವತ್ತು ತಿಂದಿರ್ಲಿಲ್ಲ ಬಿಡು. ಇದೇನು ನುಗ್ಗೆ ಹೂವಲ್ಲೂ ಈ ಥರ ಇದು ಮಾಡ್ತಾರೆ. ನಿಮ್ಮಲ್ಲಿ ನುಗ್ಗೆ ಮರನೇ ಇಲ್ಲ. ನುಗ್ಗೆ ಹೂವು ಯಾರು ಕೊಡಲ್ಲ. ಸೊಪ್ಪಾದ್ರೆ ಒಂಚೂರು ಕೇಳಿ ಕೊಡ್ತಾರೆ, ನುಗ್ಗೆ ಹೂವು ಯಾರು ಕೊಡ್ತಾರೆ? ಇದ್ರಲ್ಲಿ ಎಷ್ಟು ಕಾಯಿ ಆಯ್ತವೆ ಅನ್ಬಿಟ್ಟು ಅದನ್ನ ಇರಾದ್ರೆ ಅವರೇ ಕಿತ್ಕೊಂಡ್ ಮಾಡ್ತಾರೆ. ನೀನ್ ನುಗ್ಗೆ ಹೂವು ಕೊಡಿ ಅಂದ್ರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಇಲ್ಲ, ಅದ್ರಲ್ಲಿ ಎಷ್ಟು ಕಾಯಿ ಆಯ್ತವೆ, ಎಷ್ಟು ಇದಾಯ್ತು ಅಂತ ಅಲ್ಲಿ ಲೆಕ್ಕ ಹಾಕ್ತಾರೆ. ಇಲ್ಲಿ ಈ ಊರಲ್ಲಿ, ನಮ್ಮ ಗಂಡಾರ ಊರಲ್ಲಿ ಒಂದು ಇದನ್ನು ಕೊಡಲ್ಲ. ನುಗ್ಗೆ ಸೊಪ್ಪು ಕೇಳಿದ್ರು ಕೊಡಲ್ಲ. ನಿಮ್ಮ ಊರಲ್ಲಿ ಕೊಟ್ಬಿಡ್ತಾರೆ. ಈ ಊರಲ್ಲಿ ನುಗ್ಗೆ ಸೊಪ್ಪು ಕೇಳಿದ್ರೆ ನಾವು ಇಲ್ಲ ನಾವು ಕೀಳಲ್ಲ ನುಗ್ಗೆ ಸೊಪ್ಪು ಅಂತಾರೆ.
ಅದಕ್ಕೆ ನಾವೆಲ್ಲನೂ ಬೆಳ್ಕೊಂಡಿರ್ಬೇಕು. ನೋಡಿ ಇಷ್ಟ ಆಗೈತೆ ನುಗ್ಗೆ ಹೂವು. ಇದೆಲ್ಲನೂ ಹಾಕ್ತೀಯಾ? ಅದಿನ್ನೇನು ಬೆಂದ್ರೆ ಇನ್ನು ಎಷ್ಟಾಗುತ್ತೆ. ನುಗ್ಗೆ ಹೂವು ಇದೊಂದ್ಸಲಿ ಒಳ್ಳೆ ಮಲ್ಲಿಗೆ ಹೂವು ಇದ್ದಂಗೆ ಐತೆ. ತೊಳೆದು ಬೇಕಾದ್ರೆ ಇದನ್ನ ಮಲ್ಲಿಗೆ ಹೂವು ಅಂತ ಕಟ್ಕೊಂಡ್ಬಿಡ್ಕೋಬಹುದು. ನೀರು ಕಾದವೆ, ಯಾರಿಗೂ ಗೊತ್ತಾಗಲ್ಲ. ಈ ಥರ ತೊಟ್ಟ ಐತಲ್ಲ, ಕಟ್ಬಿಟ್ಟು ಮಡ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ಪಕ್ಕ ಮಲ್ಲಿಗೆ ಹೂವು ಅಂತಾರೆ. ಏನಂದ್ರೆ ಒಂದ್ಸಲಿ ತೊಳೆದು ತಗೊಂಬಿಟ್ಟು ಬರ್ತೀನಿ ಫ್ರೆಂಡ್ಸ್. ತೊಳೆದು ತಂದು ಬೇಸಕ್ಕೆ ಹಾಕ್ತೀನಿ. ನೋಡಿ ಯಾರ ಮನೆಯೆಲ್ಲ ನುಗ್ಗೆ ಸೊಪ್ಪು ಐತೆ, ನಾನೀಗ ಮಾಡ್ತೀನಲ್ಲ ರೆಸಿಪಿ, ಆ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನು ಬಂದು ರಾಗಿ ರೊಟ್ಟಿಗೆ ಮಾಡ್ತಾ ಇದ್ದೀನಿ. ತೊಳ್ಕೊಂಬರ್ತೀಯಾ? ಜಲ್ದಿ ಬಾ, ಒಲೆ ಹಚ್ಕೊಂಡೈತೆ. ನೀರು ಚೈ ಕೈ ಹೊಡ್ಕತ್ತೀಯ. ಹೊಡ್ಕೊಳ್ಳೋದೇನು ಹೊಡ್ಕತ್ತು. ಇದಾರಿಗೆ ಬಸ್. ಇದು ಬಂದು ರೊಟ್ಟಿ ಹಸಿಟ್ಟು ಮಿದಿಯೋಕ್ಕೆ ನೀರು ಎತ್ಕೊಂಡಿರೋದು. ರಾಗಿ ರೊಟ್ಟಿ ಅಲ್ವಾ, ಅದು ಬಿಸಿನೀರಲ್ಲಿ ಮಿದಿಬೇಕು. ಇವಾಗ ಹೂವು ಹಾಕ್ತಾ ಇದ್ದೀನಿ. ಸಾರಿ, ಸೊಪ್ಪು ಅನ್ನೋದೇ ಬರುತ್ತೆ, ಹೂವನ. 500 ಜನಕ್ಕೆ ಅಡುಗೆ ಮಾಡೋ ಭಟ್ರು ಕೂಡ ಹೆಗ್ಲ ಮೇಲೆ ಹಿಂಗೆ ಇದಾಯ್ಕೊಳ್ಳಲ್ಲ, ಟವಲ್ಲ. ನಾವು ಭಟ್ರೆ. ಯಾರಿಗಾರು ಏನಾರು ಆರ್ಡ್ರ್ ಬೇಕಂದ್ರೆ ನೋಡಿ ಫ್ರೆಂಡ್ಸ್. ಒಂದ್ಸಲಿ ಈ ಥರ ಬೇಯಿಸ್ಬಿಟ್ಟು ನಾವು ಮೊದಲೇ ಹಿಂಗೆ ಹುರ್ಕೊಬಿಟ್ಟಿದ್ವಾ, ತಿನ್ನೋಕ್ಕೆ ಆಗಲಿಲ್ಲ. ಅಡುಗೆ ಮಾಡ್ಕೊಡ್ಬೇಕಂದ್ರೆ ನೋಡಿ ಮಾಡ್ಕೊಡ್ತೀವಿ. ಅದಕ್ಕೆ ಇವತ್ತು ನೆನೆಸ್ಕೊಂಡು ಬೇಯಿಸ್ತಾ ಕುಂತಾಳೆ. ಏಯ್ ನೋಡಿ, ಇಲ್ಲಿ ನಾವು ಇದಾಕಿದ್ದೀವಿ, ಏನು ಮರಕ್ಕೆ ಎಟ್ಸ್ಕೊತಾ ಕುಂತಾರೆ. ಇದ್ರೊಳಗೆ ಕೇಸಿ ಉಪ್ಪು ಹಾಕ್ಬೇಕಂದ್ರೆ ನೋಡು. ಸರಿ, ಹೀಗೋಸಿ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಉಪ್ಪು ತಗೊಂಬಂದಿದ್ದೀನಿ. ನೋಡಿ ಇಷ್ಟು ಹಾಕ್ತೀನಿ, ಕಮ್ಮಿ ಮಾಡು ಸಾಕಾ? ಉಪ್ಪು ನೀನು ಹಾಕು ಅಂದ್ರೆ ತಂದು ಹಾಕು ಅಂತ ಅಂದ್ಬಿಟ್ಲು. ಈಗ ಮತ್ತೊಂದು ನೋಡಿ ಒಂದು ನೀರು ಚೆನ್ನಾಗಿ ಮಳ್ಳೋಗವೆ. ಹಾಗೆ ಹೊಸಿ ಹೊತ್ತು ಪ್ಲೇಟನ್ನ ಮುಚ್ಚಿರ್ತೀನಿ. ಒಂದು 5 ನಿಮಿಷ ಬಾಯ್ಲಾದ್ರೆ ಸಾಕು. ನಮ್ಮಲ್ಲಂತೂ ರಾಗಿ ರೊಟ್ಟಿ ಮಾಡೋದೇ ಅಪರೂಪ. ನಾನಾಗಿ ಬಗಸ್ಕೊಂಡ್ರೆ ಮಾತ್ರ ಮಾಡ್ಕೊಳ್ತಾಳೆ. ಹೌದಲ್ಲ? ನೀನಮ್ಮ, ನೀನು ಬರೀ ಅಕ್ಕಿ ರೊಟ್ಟಿ, ಅಕ್ಕಿ ರೊಟ್ಟಿ. ನಾನು ಯಾಕೆ ಇದ್ರಲ್ಲಿ ಕಳಿಸ್ತಾಳೆ ಅಂತ ನೀನು ಅದು ನೋಡ್ರಿ, ಬಿಸಿನೀರು ಅಲ್ವಾ, ಈಗಲೇ ಹೇಳ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಹೂವು ಹಾಕಿದ್ನಲ್ಲ, ಅಯ್ಯೋ ಬೆಂದು ಐತೆ. ನಾನು ಎಲ್ಲ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೆ ಈ ಥರ. ಕಳ್ಸಿ ಅಷ್ಟೊಳಗೆ ಇತ್ತು. ಬಾಂಡಿ ತಗೊಂಬಂದ ನೋಡಿ. ನಾವು ತಾರ್ ಮಿದಿತಿದ್ಲು, ಈಗ ಹಂಗಲ್ಲ ಮಿದಿಯೋದು ಅಂತ ಅಜ್ಜಿ ತೋರಿಸ್ತೈತೆ ಮಿದಿಯೋದ. ರಾಗಿ ರೊಟ್ಟಿ ಚೆನ್ನಾಗಿ ಮಿದಿಯಕ್ಕೆ ಬರಲ್ಲ ನೋಡಿ. ಅಜ್ಜಿನೆಲ್ಲವ ಹೇಳ್ತಾರಂತೆ, ಎಲ್ಲಿ ಗೊತ್ತಾ, ಅಲ್ಲಿ ಸ್ಕೂಲ್ ಹುಡುಗರೆಲ್ಲ ಹೇಳ್ತಾರಂತ, ಅಜ್ಜಿ ನೀವು ಫೋನೆಲ್ಲ ಬತ್ತಿ ಕಡೆ. ಅಲ್ಲ ನೋಡಿ, ಈಗ ಅವಾಗೆಲ್ಲ ಬರೀ ನೀವೇ ಫುಲ್ ರಾಗಿ ರೊಟ್ಟಿನೆಲ್ಲ ಜಾಗೆಲ್ಲ ಹಾಕ್ತಿದ್ದು. ಈಗ ಎಂಥದ್ದು ಬೀಳಿದ ಅಕ್ಕಿ ರೊಟ್ಟಿ ಹಾಕೊಂಡು ಓಡಾಡ್ತಾರೆ. ಅವಾಗೆಲ್ಲ ಒಸಿ ರೊಟ್ಟಿ ಹಾಕ್ರು, ನೀವು ರಾಗಿ ರೊಟ್ಟಿಯ. ನೀನೇ ತೊಟ್ಟು ಹಾಕಿ ನೋಡೋಣ ಹೆಂಗಾಗ್ತಿ ನೋಡ್ಲತ್ತಾರ. ಹಿಂಗೆ ಕಲ್ತ್ಕೊ ಬರಲ್ಲ ಹೆಂಗೆ ಮಿದಿತೈತೆ. ಮಿದೇನ ಬೇಡ ಅಂತ ಮೇಲೆ ಮಿದಿತಲ್ ಕಡಮ್ಮ. ಅಲ್ಲಿ ಅಕ್ಕಿ ಹಾಕ್ತಲ್ಲ, ನಾವು ಜಾಸ್ತಿನಲ್ಲ, ಅದೇ ಕಮ್ಮಿ ಮಿಕ್ಕೊಂಡ. ಇದರಿಂದ ಬಂದಿದ್ದು. ಎಲ್ಲಿಂದ? ಬಾಳ್ಗಂಚಿಂದ. ಮೊನ್ನೆ. ಯಾವಾಗ? ಮೊನ್ನೆ. ಏಕೆ? ಕುಡಿಲಿ ಅದು ತಳ್ಕೊಂಬತ್ತೀನಿ. ಈರುಳ್ಳಿ ಇದಾಯ್ತು, ಬೂಸ್ಟ್ ಆಯ್ತು. ಈ ಕರ್ರಿ ಹಾಕ್ಬಿಡಿ, ಎಲ್ಲ ಒಟ್ಟಿಗೆ ತೆಗಿ. ಈರುಳ್ಳಿ ಎಲ್ಲ ಹಾಕು, ಒಟ್ಟಿಗೆ ಹಾಕಿ ಏನಾಗಲ್ಲ. ಅಲ್ಲೇ ಕೊಡಿದ್ವಿ, ಇಲ್ಲಿ ಅದಲ್ಲ. ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು, ಹೂವಿಗೆ ಉಪ್ಪು ಹಾಕಿದ್ದೀನಿ. ಈಗ ಉಪ್ಪು, ಇವಾಗ ಫಸ್ಟು ಮೊಟ್ಟೆ ಹೊಡ್ಕೊಂಡು ಆಮೇಲೆ ಮೊದಲು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗುತ್ತೆ. ಮೊಟ್ಟೆ ಅಲ್ಲಿ ಅಮ್ಮ ರೊಟ್ಟಿ ಹಾಕ್ತೈತೆ.
ಇಲ್ಲಿ ಪಲ್ಯ ರೆಡಿ ಆಯ್ತೈತೆ. ಯಾಕೋ ಕಿತ್ಕಿತ್ತೆ ಆಗ್ತಾ ಇದೆ ಅಮ್ಮ? ಹಸಿರು ದಪ್ಪ ಆಯ್ತು ಅಂತ ಅಲ್ಲ ಎಲ್ಲ ಆಯ್ತು ಅನ್ಸ್ಕೊಳ್ರಿ. ಹಸಿ ಇದು ಆಯ್ಕತ್ತಲ್ಲ ಈಗ ತಾನೇ. ನೋಡಿ ಏನು ಕೇಳಿದೆ ಬೇಸ್ಕಡೆ ಹಾಕ್ಬೇಕು. ಅವತ್ತು ನಾವು ಬೇಯಿಸಿರ್ಲಿಲ್ಲ. ಅವತ್ತು ಬೇಸಿರಲಿಲ್ಲ, ಹಂಗೆ ಹಾಕ್ಬಿಟ್ಟು ಅಮ್ಮ ಹೂವು ಸರಿಯಾಗಿ ಬಂದಿರಲಿಲ್ಲ. ನುಗ್ಗೆ ಹೂವು ಒಳ್ಳೇದಲ್ವೇನಮ್ಮ? ಹಾಂ ಕೈ ಹಿಡ್ಕ ಬಟ್ಟೆ ಹಿಡ್ಕ ಬಟ್ಟೆ ಕೊಡ್ತಾರೆ. ಇವೆಲ್ಲ ಹೂವೆಲ್ಲ ತಿಂದ್ರೆ ಒಳ್ಳೇದಂತಲ್ಲ. ನೋಡಿ ನೆನ್ನೆ 4 ಕಡ್ದಿರೋದು. ಅವತ್ತು ನಮ್ಮವನೇ ಕೊಟ್ಟಿಗೆ ಒಳಿಕೆ ನುಗ್గు ಕಡ್ದವೆ ಅಂದರೆ ಅಲ್ಲಿಗೆ ಮೇಯ್ಸೋದು ಕಷ್ಟ, ಹೊರಗಡೆ ಹೊಡ್ಕೊಂಡು ಹೋಗೋದು ಕಷ್ಟ. ರೆಡಿ ಆಗೈತೆ. ಇದ್ರ ಜೊತೆಗೋಸಿ ಕಾಯಿ ಹಾಕಿದ್ರೂ ಚೆನ್ನಾಗಿರ್ತದೆ. ನೀರು ಅವತ್ತಾನೆ ಹಂಗೆ ಅಂದೋಗಿದೆಯಾ ನಾಯಿ ಬರ್ತವೆ ಇದ್ದಾಯ್ಕು ಅಂತ? ಅವತ್ತಲೇ ಬಂದವು ನಾಯಿ ಅವತ್ತೇ 4 ಒಂದೇ ಸರಿ ಕಡ್ದವರಮ್ಮ. ನಮ್ಮ ಅತ್ತೆ ನೆನ್ನೆ ಆಡ್ ಮೇಯ್ಸಕ್ ಹೋಗಿತ್ತಂತೆ, 4 ಆಡ್ನ ಕಡ್ದಾಕಿವ್ ನಾಯಿಗಳು. ಅದ್ರಲ್ಲಿ ಜಾಸ್ತಿ 2 ಇದಾಗ್ಬಿಟ್ಟಿದ್ದು ಜಾಸ್ತಿ. ಅವು ಇನ್ನೇ ಬದುಕಿಲ್ಲ, ಅವು ಸತ್ತೋಗ್ಬಿಟ್ಟು ಇನ್ನೆರಡಕ್ಕೆ ಇಂಗ್ಲೀಷನ್ ಕೊಟ್ಟು ನಮ್ಮವನು ಹಿಂಗೆ ಕೊಟ್ಟಿಗೆ ಒಳಕ್ಕೆ ಅವ್ರು ನೋಡಿದ್ರಲ್ಲ ಆತನ ಹಿಂಗೆ 2 ಕಡೆ ನಾಯಿಗಳು ಕಟ್ಟ. ಅವರು ಒಬ್ರು ಏನು ಮಾಡಕ್ಕೆ ಎಕಡಿಕೆ ಅಂತ ಓಡಿಸಾಡಕ್ಕಾಯ್ತದೆ. ಅವಾಗ ನಮ್ಮವ್ವ ಹೇಳ್ತದಲ್ಲ ನನ್ನನ್ನೇ ಕಚ್ಚಕ್ಕೆ ಓಡ್ ಬಂದ್ಬಿಡವು ಅಂತ. ಅವ್ರು ನಮ್ಮ ಮನುಷ್ಯರನ್ನೇ ಹೊಡ್ಕೊಂಡ್ಬಿಡ್ತಾವ ಕಣಮ್ಮ. ಭಯನೇ ಪಡಲ್ಲ. ನಾನು ಅಷ್ಟೇ ಈಗ ಚೆನ್ನಾಗಿ ಬಂದ್ವಲ್ಲಮ್ಮ ರೊಟ್ಟಿ. ಹಾಗೆಲ್ಲ ಬರೀ ರಾಗಿ ಹಸಿಟ್ಟಲ್ಲೇ ಮಾಡ್ತಿರಲ್ಲ, ಹೆಂಗೆ ಮಾಡ್ತೀರಿ? ಮುದ್ದೆ 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 ತಂಗಳ ಮುದ್ದೆ ಇರೋದಲ್ಲ. ಹಾಂ ಹಾಕೊಂಡು ತಂಗಳ ಮುದ್ದೆಲಿ ಅವು ಇವು ಯಾವ ಇದ್ರ ಹಸಿಟ್ಗಳು ಇರಲಿಲ್ವೇನೋ, ಬರೀ ರಾಗಿ ಹಸಿಟ್ಟು. ಅಕ್ಕಿ ಹಸಿಟ್ಟು ಅಪರೂಪವೇನಲ್ವಾ? ಅಯ್ಯೋ ಅನ್ನ ಮಾಡ್ಕೊಂಡು ಉಣ್ಣಕ್ಕೆ ಇಲ್ಲ ಅಕ್ಕಿ. ಅವಾಗ ಅನ್ನಕ್ಕೆ ಇದಿಲ್ಲ, ಅನ್ನಕ್ಕೆ ದಡಿ. ಅವು ನಾವು ಕಣಂಗು ಬರೀ ವಾರದಲ್ಲಿ 5 ದಿನ ರೊಟ್ಟಿನೇ ಕಣಮಗ. ಏನಮ್ಮ ರೊಟ್ಟಿ ತಿಂತೀಯಾ? ರಾಗಿ ರೊಟ್ಟಿ ತಿನ್ನೋರೇ ಇಲ್ಲ. ಆಡ ಕಮ್ಮಿ ಮಾಡ್ಬಿಡ್ಬೇಕು ನಮ್ಮ ಮತ್ತೆ. ಆಡಬೇಡ, ಹೊಸಿ ನಾಯಿಗಳ ಇಲ್ಲ ಸುಮ್ಮನೆ. ಬೇಕಾರೆ ಮತ್ತೆ ತಂದ್ಕೊಂಡಿರಂತೆ ಮಾರಾಕಿ. ಅವ ಎಲ್ಲ ಇದು ಮಾಡ್ಕೊಂಡು ಹೆಂಗೆ ಸಾಕೋದು. ನಾಯಿಗಳು ಇದು ಗೌರ್ಮೆಂಟ್ ನಾವು ಹಂಗೆಲ್ಲ ಆಚೆ ಕಡೆ ಕಟ್ಟಾಕಿರ್ತೀವಿ. ಇಲ್ಲಿ ಯವ್ವ ನನಗೆ ಗೊತ್ತಿಲ್ಲ. ಯಾಕೆ ಅವಳು ನೋಡಿ ನಾವು ಸುದ್ದಿ ಮನೆ ಬಿಟ್ಟವಳು. ಕೋಳಿ ಮೊಟ್ಟೆ ಮಾರಕ್ಕೆ ನಿಮ್ಮೂರಿಗೆ ಬರ್ತಾರ? ಗಾಡೀಲಿ. ಎಷ್ಟು? 7.5. ಅಲ್ಲಿಗೆಷ್ಟು? 8 ರೂಪಾಯಿ. 7.5. ಅಲ್ಲಿ ಇರಿಸೋರು 9 ರೂಪಾಯಿ ಕಣಮ್ಮ. ಮತ್ತೆ ಇಲ್ಲೇ ತಗೋಬೋದು. ನೀವು ಬಂದಾಗ ಹೇಳು. ಗಾಡಿಲೇ ಡೈರೆಕ್ಟ್ ಬರ್ತಾರಾ? ಇದು ಗಾಡಿಯನ್ನೇ ತರ್ತಾನೆ, ಮಸ್ತಾಗಿ ತರ್ತಾನೆ. ಒಂದೊಂದು ಇದೆ ಒಂದೊಂದು ಟ್ರೈ, ಒಂದೊಂದು ಟ್ರೈ ಇರ್ತಾವಲ್ಲ ಟ್ರೈ. ಈಗ ರೇಟ್ ಜಾಸ್ತಿ ಐತೆ. ಅದಕ್ಕೆ 7.5 ಮಾಡೋಣ. 7.5 ಕಂಟೆ ಹೆಂಗ್ ಬೇಸು ಅಮ್ಮ? ಒಲೆ ಒಳಗೆ ಮಾಡ್ಕೋ. ಒಲೆ ಒಳಗೆ ಕ್ಯಾಂಡ್ರೊಳಗೆ ಮಾಡಿ ಹಿಂಗೆ ತಿರುಗಿದ್ರಿ.
ಹಂಗೈತೆ. ನಾವು ಗೊಂಬೆನೂ ರಾಗಿ ರೊಟ್ಟಿ ತಿಂತಾವಳಿ, ರಾಗಿ ಮುದ್ದೆನೇ ತಿಂತಾಳಂತೇನು ರಾಗಿ ರೊಟ್ಟಿ ಯಾವ ಲೆಕ್ಕ ಅವಳಿಗೆ ಅಲ್ಲ ನೋಡಿ. ನಮ್ಮ ಗೊಂಬೆನೂ ರಾಗಿ ರೊಟ್ಟಿ ತಿಂತಾಳೆ. ನುಗ್ಗೆ ಇದು ಮಾತ್ರ ಚೆನ್ನಾಗೈತೆ. ನಾನು ವಾರಕ್ಕೊಂದ್ಸಲ ಹಿಂಗೆ ಮಾಡ್ಕೊಡು. ನುಗ್ಗೆ ಹೂವು ಅಲ್ಲೋಡು ರಾಗಿ ರೊಟ್ಟಿ ತಿನ್ಕೊಂಡೇ ಬಿಟ್ಲು. ಹಿಂಗಿನ್ನ ಫಾಸ್ಟ್ ಅವಳು. ನುಗ್ಗೆ ಮಾಡಿತ್ರ ಸೂಪರ್ ಇರುತ್ತೆ. ಅದರಲ್ಲಿ ಮೊಟ್ಟೆ ಹಾಕಿದೀವಲ್ಲ ಅದಂತೂ. ಫ್ರೆಂಡ್ಸ್, ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ನುಗ್ಗೆ ಹೂವು ಇದ್ದವರು ಈ ರೀತಿ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಅಜ್ಜಿಯಲ್ಲಿ ಟೊಮಟೊ ಸಾಂಬಾರು ಬೇಯಿಸ್ತೈತಿ. ಟೊಮಟೊ ಸಾರು ನೋಡು, ನಮ್ಮ ಗೊಂಬೆ ಎಷ್ಟು ಇಷ್ಟಪಟ್ಟು ರಾಗಿ ರೊಟ್ಟಿ ತಿಂತಾಳೆ ನೋಡಿ. ಅಕ್ಕಿ ರೊಟ್ಟಿ ಹಾಕಿದ್ರೆ ತಿನ್ನಲ್ಲ. ರಾಗಿ ರೊಟ್ಟಿ ಆದರೆ ನೋಡಿ ಅವಳು ಟೇಸ್ಟ್ ನೋಡಿ. ಅಕ್ಕಿ ರೊಟ್ಟಿ ಹಾಕಿದ್ರೆ ತಿನ್ನಲ್ಲ, ರಾಗಿ ರೊಟ್ಟಿ ಹಾಕಿದ್ರೆ ತಿಂತಾವಳೆ. ನಮ್ಮ ಗೊಂಬೆ ತಿನ್ನೋದು ನೋಡಿ ನನಗೂ ತಿನ್ನಬೇಕು ಅಂತ ಅನ್ನಿಸ್ತೈತಿ. ಬೇಡ ತಿನ್ನು. ಆಯ್ತೇನಜ್ಜಿ? ಬೆಂದಾಯ್ತಾ? ಬಾಬು ನಾನು ಎಷ್ಟೊತ್ತಿಗೆ ತಿನ್ನಲ್ಲ. ಟೊಮಟೊ ಸಾಂಬಾರು ಬೇಯ್ತೈತಿ. ಕೊತ್ತ ಬೇಯ್ತದೆ.